ಅಶೋಕ್ ಗೌಡ ಸರ್, ನೀವು ಸಿಎಸ್ ಬಗ್ಗೆ ಮಾತನಾಡ್ತಾ ಇದ್ರಿ. ಮಹಿಳಾ ಆಯೋಗದ ಬಗ್ಗೆ ಕೂಡ ನಮ್ಮ ಜೊತೆಯಲ್ಲಿ ಇವತ್ತು ಸಾಮಾಜಿಕ ಹೋರಾಟಗಾರರು, ಮಹಿಳಾ ಹೋರಾಟಗಾರರು ಒಂದಿಬ್ರು ಫೋನ್ ಲೈನ್ ತಗೊಂಡಾಗ ಅವರು ಹೇಳ್ತಾ ಇದ್ರು, ಮಹಿಳಾ ಆಯೋಗದ ಇನ್ಆಕ್ಟಿವ್ನೆಸ್ ಈ ಪ್ರಕರಣದಲ್ಲೂ ನಮಗೆ ಕಾಣ್ತಾ ಇದೆ. ಒಬ್ಬ ಮಹಿಳೆ ಅಧಿಕಾರಿ ಕಣ್ಣಲ್ಲಿ ನೀರು ಹಾಕಿದ್ರು, ಬಾಯಿಗೆ ಬಂದಂಗ್ ಬೈಸ್ಕೊಂಡ್ರು. ಸರ್ಕಾರವನ್ನ ಪ್ರೆಷರೈಸ್ ಮಾಡ್ಲಿಕ್ಕೆ ಒಂದು ಪತ್ರ ಬರೆದ್ರೆ ಸಾಕ ಮಹಿಳಾ ಆಯೋಗದ ಕಡೆಯಿಂದ? ನೋಡಿ, ಈ ಮಹಿಳಾ ಆಯೋಗ ಏನಿದೆ, ಆ ಮೇಡಮ್ ಅವ್ರಿಗೆ ಹೆಂಗ್ ಅನುಕೂಲ ಆಗ್ತದೋ ಅದು ಮಾತ್ರ ನೋಡ್ತಾರೆ. ಆ ಬ್ಯಾಟ್ರಾಯನ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕೋಗಿಲು ಕೇಸ್ ಆಯ್ತು, ತೆರವಾಯ್ತು. ಆಗ ಮಾತ್ರ ಆ ಅಮ್ಮ ಹೋಗಿಬಿಟ್ಟು ಏನೋ ಒಂದ್ ಸ್ವಲ್ಪ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಮಾಡಿದ್ರು. ಹೇಳಿ, ನಾನೇನು ಅದನ್ನ ತಪ್ಪು ಅಂತ ಹೇಳಲ್ಲ, ಆದ್ರೆ ಅದಕ್ಕಿಂತ ಇಂಪಾರ್ಟೆಂಟ್ ವಿಚಾರಗಳಾಗ್ತಾ ಇದೆ. ಈ ರಾಜ್ಯದಲ್ಲಿ 70 ಮಹಿಳೆಯರ ಮೇಲೆ ಅಟ್ಯಾಕ್ ಆಗಿ ಹತ್ಯೆ ಆಗಿರತಕ್ಕಂಥದ್ದು, 1800 ಅತ್ಯಾಚಾರ ಪ್ರಕರಣಗಳಾಗಿದೆ. ಆ ಎಮ್ಮವರು ಒಂದೇ ಒಂದು ಪತ್ರನೂ ಬರೆದಿಲ್ಲಪ್ಪ. ಜೊತೆಗೆ ಓಲಿ ಇಂಥ ಮಹಿಳಾ ಅಧಿಕಾರಿಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ, ದೌರ್ಜನ್ಯ. ಆ ಎಮ್ಮ ಅಟ್ಲೀಸ್ಟ್ ಹೋಗಿ ಅಮೃತ ಗೌಡ ಅವರನ್ನೋ ಅಥವಾ ಭದ್ರಾವತಿ ಫಾರೆಸ್ಟ್ ಮೈನಿಂಗ್ ಆಫೀಸರ್ನೋ ಅಂತ ಇಂಥ ಯಾರನ್ನೂ ಭೇಟಿನೇ ಮಾಡಿಲ್ಲ. ಯಾರೋ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ತಾರೆ ವಿಜಯಪುರದಲ್ಲಿ. ಆ ಪಾಪ ಹೆಂಗ್ಸ್ ಕಣ್ಣೀರ್ ಹಾಕಿ ಗೋಜಲ್ಗರಿತಾರೆ. ಆ ಹೆಂಗಸ್ಗೋಗ್ಬಿಟ್ಟು ಒಂದು ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಮಾಡಲಿಲ್ಲ ನಾಗಲಕ್ಷ್ಮಿ ಚೌಧರಿ ಅವರು. ಏನಕ್ರಿ ನಿಮ್ಗೆ ಅಧಿಕಾರ? ಏನಕ್ಕೆ ಅಧಿಕಾರ? ನಾನು ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಮೇಡಮ್ಗೂ ಕೇಳ್ತಾ ಇದ್ದೀನಿ, ನಿಮಗೆ ಅಧಿಕಾರ ಸರ್ವೋಚ್ಚ ಅಧಿಕಾರ ಇದೆ. ನೀವು ಚೀಫ್ ಮಿನಿಸ್ಟರ್ಗೆ ಸರ್ವೆಂಟ್ ಅಲ್ಲ ಮೇಡಮ್. ನೀವು ಯುವರ್ ಲೀಡರ್ ಆಫ್ ಆಲ್ ದ ಬ್ಯೂರೋಕ್ರೇಟ್ಸ್ ಅಂಡ್ ಆಲ್ ದ ಗವರ್ನಮೆಂಟ್ ಸರ್ವೆಂಟ್ಸ್ ಇನ್ ಕರ್ನಾಟಕ. ಎಷ್ಟು ಜನಕ್ಕೆ ಸಂಬಳ ಕೊಟ್ಟಿಲ್ಲ, ಓಲಿ 10 ಕಡೆ ಬಿಟ್ಬಿಡಿ ಸಂಬಳ, ಅದನ್ನ ಸರ್ಕಾರದ ವಿವೇಚನೆ ಅಂತ. ಅತ್ಯಾಚಾರ ದೌರ್ಜನ್ಯಗಳು ನಡೀತಾ ಇದೆ ಸರ್ಕಾರಿ ಅಧಿಕಾರಿಗಳ ಮೇಲೆ. ಒಂದು ಮಹಿಳಾ ಅಧಿಕಾರಿಗಳ ಮೇಲೆ ಇಷ್ಟು ದೌರ್ಜನ್ಯ ನಡೆದಾಗ ನೀವು ಸುಮೋಟೋ ಕೇಸ್ ಯಾಕೆ ಫೈಲ್ ಮಾಡಿಲ್ಲ? ಸುಮೋಟೋ ಕೇಸ್ ಯಾಕೆ ಫೈಲ್ ಮಾಡಿಲ್ಲ? ಅಲ್ಲ, ಆಮೇಲೆ ನನಗೂ ಶಾಲಿನಿ ರಜನೀಶ್ ಅವರು ನನಗೂ ಪರಿಚಯ ಇದ್ದಾರೆ. ವಿಚಾರ ಅದಲ್ಲ. ವಿಚಾರ ನನ್ನ ಪರಿಚಯ ಇರಲಿ, ನನ್ನ ಫ್ರೆಂಡ್ ಇರಲಿ, ನನ್ನ ಅಕ್ಕ ಇರಲಿ, ನನ್ನ ತಂಗಿ ಇರಲಿ, ತಪ್ಪೆ. ಇಲ್ಲಿ ಶಾಲಿನಿ ರಜನೀಶ್ ಅವ್ರದ್ದು ಖಂಡಿತವಾಗ್ಲೂ ಸಹ ಪ್ರಶ್ನಾರ್ಹವಾದಂತಹ ತಪ್ಪು. ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್, ನಮಗ್ ಗೊತ್ತಿಲ್ಲ ಇದು ಮತ್ತೆ ಫೇಕು ಅಥವಾ ನಾವೇನೋ ಡೆಲಿಬ್ರೇಟ್ ಆಗಿ ಅಟ್ಯಾಕ್ ಮಾಡ್ತಿದೀವಿ ಅಂತ ಅನಿಸಿದ್ರು ಗೊತ್ತಿಲ್ಲ, ಬಟ್ ಅನುಮಾನ ಬಂದಿದೆ, ಕೇಳ್ತಿದ್ದೀನಿ. ಈಗ ಶಾಲಿನಿ ರಜನೀಶ್ ಮೇಡಮ್ ಅವರು ಯಾವುದೇ ಅಂದ್ರೆ ಭಯ ಇಲ್ದಲೆ ನಿರ್ಭೀತವಾಗಿ ಕೆಲಸ ಮಾಡುವ ಮುಕ್ತ ವಾತಾವರಣ ಇದೆಯಾ? ಫಸ್ಟ್ ಆಫ್ ಆಲ್ ಅವ್ರಿಗೆ ಅನ್ಸಿದ್ರು ಕೂಡ ಇದ್ರಲ್ಲಿ ಅಮೃತ ಮೇಡಮ್ ಅವ್ರು ಪರವಾಗಿ ನಿಲ್ಬೇಕು ಅಂತ ಹೇಳಿ ಅವ್ರು ಹೋಗಿ ನಿಲ್ಲೋ ರೀತಿಯಲ್ಲಿ ವಾತಾವರಣ ಇದೆಯಾ ಅನ್ನೋ ಬೇಸಿಕ್ ಅನುಮಾನ ಬಂದ್ಬಿಡೋಲ್ವಾ? ವಿಚಾರ UPSC ಕೋಡ್ ಅಲ್ಲಿ ಮತ್ತು ಏನ್ DPRA ಕೋಡ್ ಇದೆ ಅದರಲ್ಲಿ ಸ್ಪಷ್ಟವಾಗಿದೆ. ಚೀಫ್ ಸೆಕ್ರೆಟರಿ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಸ್ಪಷ್ಟವಾಗಿದೆ. ಮತ್ತು ಬೇರೆ ಅಧಿಕಾರಿಗಳ ಮೇಲೆ ಯಾವ ರೀತಿ ಸಮಸ್ಯೆಗಳಾದಾಗ ನೋಡಿ, ಕೇವಲ IAS ವರ್ಗ ಮಾತ್ರ ಆದಾಗ ಮಾತ್ರ ಇವ್ರು ಒಟ್ಟಾಗಿ ಸೇರ್ಕೊಂಡು ಎಲ್ಲೋ ಒಂದ್ ಕಡೆ ಸೇರ್ಕೊಂಡು ಮಾಡ್ತಾರೆ. KS ಅಧಿಕಾರಿಗಳು ನಿಮ್ಮ ಅಂಡರ್ ಅಲ್ಲೇ ಬರೋದು ಮೇಡಮ್. KS ಅಧಿಕಾರಿಗಳು ನಿಮ್ಮ ಅಂಡರ್ ಅಲ್ಲೇ ಬರೋದು. ಜೊತೆಗೆ ಇನ್ ಕೆಳಗಡೆ ಇರತಕ್ಕಂಥ ಕ್ಲರ್ಕು, ಕೆಳಗಡೆ ಇರತಕ್ಕಂಥ ಡಿ ಗ್ರೂಪ್ ನೌಕರರು ಸಹ ನಿಮ್ಮ ಅಂಡರ್ ಅಲ್ಲೇ ಬರೋದು. ಕೇವಲ IAS ಅಧಿಕಾರಿಗಳ ಮೇಲೆ ಯಾವ್ದಾದ್ರು ದೌರ್ಜನ್ಯ ಆಗ್ಬಿಟ್ರೆ ಅಥವಾ ಯಾವ್ದಾದ್ರು ಒಂದು ಸಮಸ್ಯೆ ಆಗ್ಬಿಟ್ರೆ ನೀವು ಆವಾಗ ಮಾತ್ರ IAS ಅವರೆಲ್ಲ ಸೇರ್ಕೊಂಡು ನಮ್ಮ ಕ್ಲೌಡ್ ಸಮಸ್ಯೆ ಆಗೋಯ್ತು ಇದು ಮಾಡಿ, ನಾವೇನು ಅದಕ್ಕೆ ಅಬ್ಜೆಕ್ಟ್ ಮಾಡಲ್ಲ. ಆದ್ರೆ ನೀವು ಡಿ ಗ್ರೂಪ್ ನೌಕರನ ಮೇಲೆ ಯಾವ್ದಾದ್ರೂ ಒಬ್ಬ ದೌರ್ಜನ್ಯ ಆದ್ರೆ ಅವ್ರ ತಪ್ಪು ಕೇಳ್ಕೊಳ್ಳಿ. ಆದ್ರೆ ಅವರೇ ತಪ್ಪು ಮಾಡಿದ್ರೆ ಅವ್ರ ತಪ್ಪದು. ಆದ್ರೆ ಇಲ್ಲಿ ಕಡಾಖಂಡಿತ್ವಲು ಕಾಣಿಸ್ತಾ ಇದೆ. ಇಲ್ಲಿ ರಾಜೀವ್ ಗೌಡನ್ ಎಷ್ಟು ತಪ್ಪಿದೆಯೋ ಭದ್ರಾವತಿ ಶಾಸಕ ಸಂಗಮೇಶ್ವರ್ ಮಗಂದು ಅಷ್ಟು ಸಹ ಇಷ್ಟೇ ತಪ್ಪಿದೆ. ಅದ್ರ ಜೊತೆಗೆ ಅನೇಕ ರಾಜ್ಯದಲ್ಲಿ 9 ಜನ ಅಧಿಕಾರಿಗಳು ಯಾವತ್ತೂ ಆಗಿಲ್ಲ. ನಾನು ಹಿಸ್ಟಾರಿಕಲಿ ರೆಕಾರ್ಡ್ ಚೆಕ್ ಮಾಡಿದ್ದೀನಿ. 1972 ಇಂದ ರೆಕಾರ್ಡ್ ಸಿಗ್ತಾ ಇದೆ ಸರ್. ಬಸವರಾಜ್ ಸರ್ ಗೊತ್ತಿರುತ್ತೆ, ಅವರು ಹಿರಿಯ ಪತ್ರಕರ್ತರಿದ್ದಾರೆ, ಅವ್ರಿಗೆ ಗೊತ್ತಿದೆ. ಯಾವತ್ತೂ ಸಹ 9 ಜನ ಅಧಿಕಾರಿಗಳು 33 ತಿಂಗಳಲ್ಲಿ ಡೆತ್ ನೋಟ್ ಬರೆದ್ಬಿಟ್ಟು ಸೂಸೈಡ್ ಮಾಡ್ತಾರೆ. ಅಶೋಕ್ ಅವರು ಪತ್ರ ಕೂಡ ಬರೆದ್ರು ಸರ್, ಎಲ್ಲಾ ಪ್ರಕರಣ ಉಲ್ಲೇಖ ಮಾಡಿ ಏನ್ ರಿಪ್ಲೈ ಬಂತು ಗೊತ್ತಿಲ್ಲ ಪಕ್ಷಕ್ಕೆ. ಆರ್ ಅಶೋಕ್ ಅವರು 8-9 ಪ್ರಕರಣವನ್ನ ಪಟ್ಟಿ ಮಾಡಿ ಪತ್ರ ಬರೆದಿದ್ದಾರೆ. ಹೀಗೆ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಆಗ್ತಿದೆ ಅಂತ ಹೇಳಿ ಉತ್ತರ ಬಂತಾ ಇಲ್ಲ ಗೊತ್ತಿಲ್ಲ. ಈ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ. ಅದಕ್ಕೆ ನಾವು ಸಹ ಹೇಳಿದ್ವಿ ನಮ್ಮ LOPಗೆ ಇದೆಲ್ಲ ಪ್ರಕರಣಗಳನ್ನ ಬರೀಬೇಕು ಅಂತ ಹೇಳಿ ಬರೆದ್ರು. ಇವತ್ತಿಗೂ ಸಹ ಉತ್ತರ ಕೊಡ್ತಕ್ಕಂತ ಗೋಜ್ಗೆ ಚೀಫ್ ಸೆಕ್ರೆಟರಿ ಅವರು ಮತ್ತು ಈ ಸರ್ಕಾರ ಹೋಗಿಲ್ಲ. ಯಾಕೆ ಅಂದ್ರೆ ಎಂತಹ ವಿಡಂಬನೆ ಅಂದ್ರೆ ಈ ಸರ್ಕಾರದ್ದು. ಅವ್ರಿಗೆ ಆಡಳಿತ, ನಾನು ಆಕ್ಚುಲಿ ಈಗ ತಾನೇ ಮಾತಾಡ್ತಿದ್ದೆ ನರಸಿಂಹಮೂರ್ತಿ ಹತ್ರಲ್ಲ ಹೊರಗಡೆ, ಆಡಳಿತದ ಬಗ್ಗೆ ಒಂದು ಹಿಡಿತಾನೆ ಇಲ್ಲ ಯಾರಿಗೂ. ಆಡಳಿತ ಒಂದು ಸಿದ್ದರಾಮಯ್ಯನವರು, ಇನ್ನೊಂದು DK ಶಿವಕುಮಾರ್ ಅವರು ಮತ್ತು ಅಲ್ಲಿ ಹೈಕಮಾಂಡ್ ಎಲ್ಲರೂ ಪಕ್ಷದ ಪರವಾಗಿ ಅವ್ರು ಮಾತಾಡ್ತಿದ್ದಾರೆ. ಹಾಗಿದ್ರೆ ಸರ್, ಇವಾಗ ಸಚಿವ ವರ್ಸಸ್ ಸಚಿವ ಅನ್ನೋ ರೀತಿಯಲ್ಲಾಗಿ ಒಬ್ರಿಗೆ ಅರೆಸ್ಟ್ ಮಾಡಿಸಬೇಕು, ಒಬ್ರಿಗೆ ಅರೆಸ್ಟ್ ಮಾಡಿಸಬಾರ್ದು ಅಂತಿದ್ದಾಗ
ಕಷ್ಟನೇ ಸರ್. ಪಾಪ ಕಾಂಗ್ರೆಸ್ ಪಕ್ಷದಲ್ಲಿರೋ ಬೇರೆ ನಾಯಕರಿಗೂ ಡಿಸಿಷನ್ ಮೇಕಿಂಗ್ ಕಷ್ಟ. ಈಗ ಅರೆಸ್ಟ್ ಮಾಡಿಸ್ಬಿಟ್ರೆ ಒಬ್ರಿಗೆ ಬೇಜಾರು, ಮಾಡಿಸದೆ ಹೋದ್ರೆ ಇನ್ನೊಬ್ರಿಗೆ ಬೇಜಾರು. ನಿಮಗೆ ಗೊತ್ತಿರುತ್ತೆ ಪಕ್ಷದ ಒಳಗೆ ಯಾವ್ಯಾವ ರೀತಿಯ ಒತ್ತಡಗಳು, ಪ್ರೆಷರ್ ಪಾಲಿಟಿಕ್ಸ್ ನಡೀತಿರುತ್ತೆ ಅಂತ ಹೇಳಿ. ಈಸಿ ಅಲ್ಲ ಪಾಪ ರಾಜೀವ್ ಗೌಡ್ರನ್ನ ಟಚ್ ಮಾಡಿಸೋದು. ಮೇಡಮ್, ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಕಾನೂನುಬದ್ಧವಾಗಿ ಕ್ರಮಗಳು ಕೈಗೊಳ್ಳತಕ್ಕಂತ ಸಂದರ್ಭದಲ್ಲಿ ಬೆದರಿಕೆ ಹಾಕ್ತಕ್ಕಂಥದ್ದು, ಅವಾಚ್ಯ ಶಬ್ದಗಳು ಬಳಸ್ತಕ್ಕಂಥದ್ದು ಯಾವುದೇ ಆಗಿರಲಿ ಅದು ಕಾನೂನಾತ್ಮಕವಾಗಿ ಅಪರಾಧ ಆಗುತ್ತೆ ಅಂತಕ್ಕಂಥದ್ದು ಮಾನ್ಯ ಹಿರಿಯರಾದ್ರೂ ಒಪ್ಕೋಬೇಕಾಗುತ್ತೆ. ನಂಬರ್ 1. ನಂಬರ್ 2, ಇವತ್ತು ನ್ಯಾಯಾಲಯ ಏನಂತ ಹೇಳಿದೆ ನಿಮ್ಗೆ ಕೇಳಿ. ಮೇಡಮ್, ಒಂದ್ ನಿಮಿಷ ಕೇಳಿಸ್ಕೊಳ್ರಿ. ಯಾವ ಒಬ್ಬ ಅನಾಮಧೇಯ ಇವತ್ತು ಆ ಮೇಡಮ್ ಅವ್ರಿಗೆ ಬೆದರಿಕೆ ಪತ್ರ ಬರೀತಾನೆ. ಯಾವ ಮಟ್ಟಕ್ಕಿದೆ ನಿಮ್ ಪರಿಸ್ಥಿತಿ ಅಂತಕ್ಕಂಥ ನೀವು ಈ ರಾಜ್ಯದಲ್ಲಿ ಗೂಂಡಾಗಿರಿ ಮಾಡ್ತಾ ಇದ್ದೀರೇನ್ರಿ? ಒಬ್ಬ ನೀವು ಮಹಿಳೆ ಆಗಿ ಇನ್ನೊಂದು ಮಹಿಳೆಗೆ ಅನ್ಯಾಯ ನಡೀತಾ ಇದ್ರೆ ನೋಡ್ಕೊಂಡು ಸಪೋರ್ಟ್ ಮಾಡ್ತಾರೇನ್ರಿ ನೀವು? ನಿಮ್ಗೆ ನಾಚಿಕೆ ಆಗೋದಿಲ್ಲ ನಿಮಗೆ? ಒಬ್ಬ ಮಹಿಳೆಯಾಗಿ ನೀವು ಇನ್ನೊಂದು ಮಹಿಳೆಗೆ ಅನ್ಯಾಯ ನಡೀತಾ ಇರ್ಬೇಕಾದ್ರೆ ನೀವು ಸಮರ್ಥನೆ ಮಾಡ್ಕೊತೀರಾ ಅಥವಾ ಇದು ಒಳ್ಳೇದು ಅಂತ ಹೇಳ್ತೀರಾ? ಮೇಡಮ್, ಇನ್ನೊಂದು ಮಾತು ಹೇಳ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಪೊಲೀಸ್ ಅವರಿಗೆ ತಮ್ಮದೇ ಆದಂತಹ ಶಕ್ತಿ ಇದೆ. ಎಲ್ಲೋ ಒಂದು ಗುಂಪು ಪ್ರಬಲವಾಗಿ ಇವ್ರನ್ನ ಯಾವ ರೀತಿ ಕಾಯ್ತಾ ಇದೆ ಅಂತಂದ್ರೆ ಬೇಲ್ ಸಿಕ್ಲಿ ಬೇಕಾದ್ರೆ ಮುಂದಕ್ಕೆ ನೋಡ್ಕೊಳ್ಳೋಣ ಅನ್ನೋ ಮಟ್ಟದಲ್ಲಿ ಇವತ್ತಿನವರೆಗೂ ಬಿಟ್ಟಿರ್ತಕ್ಕಂಥದ್ದು. 9 ದಿನಗಳಾದ್ರೂ ಕೂಡ ಒಂದು ವ್ಯಕ್ತಿನ ಪತ್ತೆ ಹಚ್ಚಕ್ಕಾಗಲ್ಲ. 50 ಜನ ಪೊಲೀಸರು ಕರ್ಕೊಂಡು ಡೆಲ್ಲಿ ಹುಡುಕ್ತೀವಿ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಪೊಲೀಸರು ಡೆಲ್ಲಿಲಿ ಏನ್ ಮಾಡ್ತಿದ್ದಾರೆ ಹಾಗಾದ್ರೆ? ಇವತ್ತಿನವರೆಗೂ ಉತ್ತರ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು, ಡಿಸಿಎಂ ಅವರು, ಹೋಮ್ ಮಿನಿಸ್ಟರ್ ಹೇಳ್ತಾರೆ ಈ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಕ್ ಹೇಳಿದೀವಿ ಅಂತ ಹೇಳಿ. ಇಷ್ಟು ಜನ ಒಂದು ಅದು ಹಿರಿಯರು ಹೇಳಿರ್ತಕ್ಕಂಥದ್ದಾದ್ರೂ ಕೂಡ ಇವತ್ತಿನವರೆಗೂ ಅರೆಸ್ಟ್ ಆಗಲ್ಲ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಹೇಗಿದೆ ಅಂತಕ್ಕಂಥದ್ದು ಶ್ರೀನಿವಾಸ್ ಅವರು ಅಲ್ಲಿನ ಲೋಕಲ್ ಪೊಲೀಸರ ಕಾರ್ಯವೈಖರಿಯನ್ನ ಗಮನಿಸಿರ್ತಾರೆ. ಏನ್ ಸರ್, ಶಿಡ್ಲಘಟ್ಟ ಪೊಲೀಸರಿಗೆ ರಾಜೀವ್ ಗೌಡ ಅವರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಆಗೋಷ್ಟು ಸಾಮರ್ಥ್ಯ ಇಲ್ವಾ ಅಥವಾ ಅವ್ರಿಗೆ ಬಿಡ್ತಾ ಇಲ್ವಾ ಅಂತ? ಇಲ್ಲ, ಖಂಡಿತವಾಗ್ಲೂ ಇದು ಈಗ ಇವ್ರು ಹೇಳ್ದಂಗೆ ಬೇಲ್ಗೋಸ್ಕರ ಕಾತ್ಕೊಂಡು ಕೂತಿದ್ದಾರೆ. ಬೇಲ್ ಸಿಗುತ್ತೆ ನೋಡ್ಕೊಂಡು ಏನೋ ಪೊಸಿಷನ್ ಒಂದು ನೆಕ್ಸ್ಟ್ ಏನ್ ತಗೋಣ ಅಂತ ಹೇಳ್ಬಿಟ್ಟು ಬೇಲ್ಗೋಸ್ಕರ ಕೂತಿದ್ದಾರೆ. ನ್ಯಾಯಾಲಯ ಸರಿಯಾದಂತ ಒಂದು ತೀರ್ಪು ನೆನ್ನೆ ಕೊಟ್ಟು ಅವರ ಅರ್ಜಿಯನ್ನು ವಜಾ ಮಾಡಿದ ಮೇಲೆ ಇವತ್ತು ಬೇರೆ ದಾರಿನೇ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಹಾಗಾಗಿ ಇವತ್ತು ವಜಾ ಮಾಡಿದ್ರೆ, ಇಲ್ಲಾಂದ್ರೆ ಈಗಲೂ ರಕ್ಷಣೆ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಇವತ್ತು ನಿಂತಿದೆ. ರಾಜುಗೌಡರ ಪರವಾಗಿ 100% ಸತ್ಯ, ರಾಜುಗೌಡರ ಪರವಾಗಿ ರಕ್ಷಣೆ ಮಾಡ್ತಾ ಇದೆ. ಪೊಲೀಸರಿಗೆ ಇವತ್ತು ಸರ್ಕಾರಕ್ಕೆ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳ್ತೇನೆ, ಇವತ್ತು ನೀವು ಹೇಳಿ 24 ಗಂಟೆಯಲ್ಲಿ ರಾಜೀವ್ ಗೌಡನ್ ಬಂಧಿಸಬೇಕು ಅಂತ ಆದೇಶ ಮಾಡಿ. ಯಾಕೆ ಹಿಡಿಯಕ್ಕಾಗಲ್ಲ ನೋಡ್ತೀನಿ. ಮಾಧ್ಯಮಗಳ ಮುಂದೆ ಮಾಡ್ತಿದ್ದಾರೆ ಸರ್, ಮಾಧ್ಯಮಗಳ ಮುಂದೆ ಅರೆಸ್ಟ್ ಮಾಡಿಸ್ತಿದ್ದೀವಿ, ನೀವೇ ಅರೆಸ್ಟ್ ಮಾಡಿ. ತುಟಿಗೆ ಬೆಣ್ಣೆ ಸೋರುವಂತ ಮಾತುಗಳು ಬೇಕಾಗಿಲ್ಲ. ಕಾಂಗ್ರೆಸ್ ಸರ್ಕಾರ ನ್ಯಾಯವಾದ ರೀತಿಯಲ್ಲಿದ್ರೆ, ನಿಮಗೆ ನಿಜವಾಗ್ಲೂ ರಾಜೀವ್ ಗೌಡನ್ ಬಂಧಿಸಬೇಕು ಅನ್ನೋದಿದ್ರೆ ನೀವು ಇವತ್ತು ಆದೇಶ ಮಾಡಿ 24 ಗಂಟೆಯಲ್ಲಿ ಹಿಡ್ಕೊಂಬನ್ನಿ ಅಂದ್ರೆ ಎಲ್ಲೂ ಹೋಗಿಲ್ಲ. ಬೆಂಗಳೂರಲ್ಲೇ ಇದ್ದಾರೆ. ಇಲ್ಲಿ ಎಲ್ಲ ಮಾಹಿತಿನೂ ಪೊಲೀಸರಿಗೂ ಸಹ ಸಿಗ್ತಾ ಇದೆ. ಕಾಂಗ್ರೆಸ್ ಪಕ್ಷದವರೆಗೂ ಸಹ ಮಾಹಿತಿ ಇದೆ ಎಲ್ಲಿದ್ದಾರೆ ಅನ್ನೋದು. ನೀವು ಆದೇಶ ಮಾಡಿ, ಪೊಲೀಸರನ್ನ ಬೈಬೇಡಿ. ಪೊಲೀಸರಿಗೆ ಸಾಮರ್ಥ್ಯ ಇದೆ, ಪೊಲೀಸರಿಗೆ ಶಕ್ತಿ ಇದೆ. ನಮ್ಮ ಕರ್ನಾಟಕದ ಪೊಲೀಸರು ಯಾವ ರಾಜ್ಯದ ಪೊಲೀಸರಿಗಿಂತ ಕಡಿಮೆ ಇಲ್ಲ. ನಾನೊಬ್ಬ ಕನ್ನಡಿಗನಾಗಿ, ಕನ್ನಡ ಪರ ಹೋರಾಟಗಾರನಾಗಿ ಹೇಳ್ತೀನಿ, ನಮ್ಮ ಪೊಲೀಸರಿಗೆ ನೀವು ಆದೇಶ ಮಾಡಿ 24 ಗಂಟೆ ರಾಜೀವ್ ಗೌಡನ್ ಹಿಡ್ಕೊಂಡ್ ಬಂದಿಲ್ಲ ಅಂತ ಕೇಳಿ. ನೀವು ಮುಂದ್ಗಡೆ ಮಾಧ್ಯಮಕ್ಕೊಂದು ಒಂದ್ ರೀತಿ ಅಂತ ಹೇಳಿಕೆ ಕೊಡೋದು, ಜನರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಿದ್ರಿ ಬಿಟ್ರೆ, ನಿಮ್ಗೆ ನಿಜವಾಗೂ ರಾಜೀವ್ ಗೌಡನ ಬಂಧಿಸಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕೆ ಏನಿದೆ ಅಂದ್ರೆ ವಿಫಲ ಆಗಿದೆ. ಕಾಂಗ್ರೆಸ್ ಸರ್ಕಾರ ಜನ ವಿರೋಧಿ ಸರ್ಕಾರ ಆಗಿದೆ. ಬೇಸಿಕಲಿ ಈ ಚರ್ಚೆ ಬಹುಶಃ ಮಹಾಭಾರತ ಕಾರ್ಯಕ್ರಮದಲ್ಲಿ 3ನೇ ಬಾರಿಗೆ ರಾಜೀವ್ ಗೌಡ ಅವರ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆನೆ ಚರ್ಚೆ ಮಾಡ್ತಿರೋದು. ನಾನು ಪ್ರತಿ ಬಾರಿ ಹೇಳ್ದಂತೆ ಈ ಬಾರಿನೂ ಹೇಳ್ತಿದ್ದೀನಿ, ವಿ ಆರ್ ನಾಟ್ ಟಾರ್ಗೆಟಿಂಗ್ ಪರ್ಸನಲಿ ರಾಜೀವ್ ಗೌಡ, ವಿ ಆರ್ ಕ್ವೆಶ್ಚನಿಂಗ್ ದ ಕಲ್ಚರ್. ಈ ಗೂಂಡಾಗಿರಿ ಕಲ್ಚರ್ ರಾಜಕೀಯ ವ್ಯವಸ್ಥೆಯಿಂದ ಹೋಗಬೇಕು. ಸರ್ಕಾರಿ ಅಧಿಕಾರಿಗಳಾದ್ರೂ ಅಟ್ಲೀಸ್ಟ್ ಸರ್ಕಾರಿ ಅಧಿಕಾರಿಗಳನ್ನ ಗುಲಾಮರು ಅನ್ನೋ ರೀತಿಯ ಮನಸ್ಥಿತಿಯಲ್ಲಿ ಏನ್ ನೋಡ್ತಾರೆ, ಇದು ಹೋಗ್ಬೇಕು ಅಂತ. ಆರ್ ವಿ ಎಕ್ಸ್ಪೆಕ್ಟಿಂಗ್ ಟೂ ಮಚ್ ಸರ್? ಇಲ್ಲ, ಆ ಕಲ್ಚರ್ ಅಂತ ಹೇಳಿದ್ರಲ್ಲ, ದಟ್ ವರ್ಡ್ ವಿ ಕೀಪ್ ಯೂಸಿಂಗ್ ರಿಪೀಟೆಡ್ಲಿ, ದಟ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಸಂಸ್ಕೃತಿ ಸಂಸ್ಕಾರ ಅದು ಎಲ್ಲ ಪಕ್ಷದಲ್ಲೂ ಇಲ್ಲ. ಅದು ಆ ಸಂಸ್ಕೃತಿ ಹೇಗೆ ಬರುತ್ತೆ? ಇಟ್ ಈಸ್ ಮ್ಯಾಟರ್ ಆಫ್ ಪರ್ಸನಲ್ ಇಂಟೆಗ್ರಿಟಿ. ಅದು ನಾನು ನೋಡಿದ್ದೇವೆ, ರಾಮಕೃಷ್ಣ ಹೆಗಡೆ ಅವರಂತ ರಾಜಕಾರಣ ನೋಡಿದ್ದೇವೆ. ಹಿ ವಾಸ್ ವೆರಿ ವೆರಿ ಜೆಂಟಲ್ ಮ್ಯಾನ್. ಅನಂತ್ ಕುಮಾರ್ ಇದ್ರು ಬಿಜೆಪಿಯಲ್ಲಿ, ಜೆಂಟಲ್ ಮ್ಯಾನ್, ಈ ತರ ಮಾತಾಡ್ತಿರ್ಲಿಲ್ಲ. ಆದ್ರೆ ಏನಾಗುತ್ತೆ, ಇಟ್ಸ್ ಅ ಚಾಯ್ಸ್, ಅ ಪರ್ಸನ್ ಚಾಯ್ಸ್. ಸಿದ್ದರಾಮಯ್ಯ ಬಗ್ಗೆ ಅನೇಕ ಸತಿ ಮಾತಾಡಿದ್ರು, ಹೀಗ್ಯಾಕೆ ಮಾತಾಡ್ತಿರೋರು ಅಂತ ಹೇಳಿ. ಅದು ನನ್ನ ಸ್ಟೈಲ್ ಅಂದ್ಬಿಟ್ರು ಅವರು. ನಾನು ಇರೋದು ಹಾಗೆ, ನಾನು ಅದು ನನ್ನ ಸ್ಟೈಲ್ ಅಂದ್ಬಿಟ್ರು. ಅದು ಸಂಸ್ಕಾರದ ಮಾತಾಗುತ್ತೆ.
ಸಂಸ್ಕೃತ ಅದೇ ಸೋನಿಯಾ ಗಾಂಧಿಗೆ ಮತ್ತು ರಾಹುಲ್ ಗಾಂಧೀಜಿಗೆ ಆಮೇಲೆ ಒಬ್ಬ ಪತ್ರಕರ್ತೆಗೆ ನಿನಗೋಸ್ಕರ ನಿನ್ಗೆ ಹೆರಿಗೆ ಮಾಡ್ಸೇನೆ ನಮ್ಮ ಅಂತ ಕೇಳ್ತಕ್ಕಂಥದ್ದು ಕಾಂಗ್ರೆಸ್ನ ಕಲ್ಚರ್. ಇದು ಸಹ ಸೇರಿಸ್ಕೊಳ್ಬೇಕು. ಎಲ್ಲ ಪಕ್ಷಗಳು ಏನಾಗಿದೆ, ಕಾಂಗ್ರೆಸ್ ಮಹಿಳಾ ವಕ್ತಾರೆ ಅವರು ಮಾತಾಡ್ತಿದ್ದಾರೆ, ಇಂಡೈರೆಕ್ಟ್ಲಿ ಸಮರ್ಥನೆ ಮಾಡ್ಕೊಂಡು ಮಾತಾಡ್ತಿದ್ದಾರೆ. ಈ ಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ ನಾವು ಬಿಜೆಪಿಗಿಂತ ಒಳ್ಳೆಯವರು, ಜೆಡಿಎಸ್ ಒಳ್ಳೆಯವರು ಅಂತ ಹೇಳ್ತಿದ್ದಾರೆ. ಅದೆಲ್ಲ ಪ್ರಶ್ನೆ. ಯಾವಾಗ ನಿಮ್ಗೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಸಿ ಟಿ ರವಿ ಅವರು ಆಡಿಗಳಾದ ಅವಮಾನಕರ ಮಾತುಗಳ ಬಗ್ಗೆ ಸಿಟ್ಟು ಬರ್ತದಲ್ಲ, ಅದೇ ಸಿಟ್ಟು ಈಗಲೂ ಬರಬೇಕು. ಯಾಕೆ ಇಬ್ರು ಮಹಿಳೆಯರೇ, ಅಲ್ಲಿ ನಿಮ್ಗೆ ಸಿಟ್ಟು ಇಲ್ಲಿ ಸಿಟ್ಟು ಬರಲ್ಲ, ಅಲ್ಲಿ ಬರುತ್ತೆ ಅಂದ್ರೆ ನಿಮ್ ಸಿಟ್ಟಿಗೆ ಅರ್ಥ ಇಲ್ಲ. ಹಾಗೇನೆ ಉಚ್ಚಾಟನೆ ಅಲ್ಲಲ್ಲ ಸೀಮಾ ಮೇಡಮ್, ನನಗೆ ಸಮಯ ಇಲ್ಲ ಹೆಚ್ಚಿಗೆ, ನನಗೆ ಸಮಯ ಇಲ್ಲ ಹೆಚ್ಚಿಗೆ. ಬಟ್ ಸೀಮಾ ಮೇಡಮ್ ಕಾಂಗ್ರೆಸ್ ಪಕ್ಷ ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥದ್ದು ಪದ ಬರುತ್ತೆ. ಸೀಮಾ ಮೇಡಮ್ ನೀವು ಸಸ್ಪೆಂಡ್ ಅನ್ನೋ ಪದವನ್ನ ಬಳಕೆ ಮಾಡಿದ್ರಿ. ನಾನು ಅನ್ಕೊಳ್ತೀನಿ ಎಲ್ಲರೂ ಕೂಡ ಪ್ಯಾನಲ್ ಅಲ್ಲಿ ಇರೋರು ಎಲ್ಲರೂ ಒಪ್ಕೊಳ್ತೀರಿ, ನಮ್ ವೀಕ್ಷಕರು ಕೂಡ. ಸೀಮಾ ಮೇಡಮ್ ನೀವು ಸಸ್ಪೆಂಡ್ ಮಾಡಿದ್ದೀರಿ ಅಂತ ಹೇಳ್ತಿದ್ದೀರಿ, ಆದ್ರೆ ಉಚ್ಚಾಟನೆ ಅನ್ನೋ ಪ್ರಾಸೆಸ್ ಇನ್ನೂ ಜೀವಂತವಾಗಿದೆ. ಉಚ್ಚಾಟನೆ ಅನ್ನೋ ಪ್ರಾಸೆಸ್ ಇನ್ನೂ ಕೂಡ ಜೀವಂತವಾಗಿದೆ. ಐ ಡೋಂಟ್ ನೋ ಕಾಂಗ್ರೆಸ್ ಪಕ್ಷಕ್ಕೆ ಈ ಪರ್ಟಿಕ್ಯುಲರ್ ರಾಜೀವ್ ಗೌಡ ಅವರ ಪ್ರಕರಣ ಉಚ್ಚಾಟನೆಗೆ ಅರ್ಹವಾಗಿದ್ದು ಅಂತ ಹೇಳಿ ಇನ್ನೂ ಅನ್ಸಿಲ್ವೇನೋ, ಅನಿಸುತ್ತೇನೋ. ಕಾದ್ ನೋಡಬೇಕು, ಕಾದ್ ನೋಡೋ ದೌರ್ಭಾಗ್ಯ ನಮ್ಮದು. ನೋಡೋಣ. ಎನಿವೆ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಎಲ್ಲರಿಗೂ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.